ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪುಕ್ಸೆಟೆ ಜ್ಞಾನ ಸರಣಿ 14. ಇವತ್ತಿನ ಈ ಸರಣಿಯಲ್ಲಿ ನಾವು ನಮ್ಮಲ್ಲಿರುವ VIP ಕಲ್ಚರಿನ ಬಗ್ಗೆ ಚರ್ಚೆ ಮಾಡುತ್ತೇವೆ. ಹೌದು ಗೆಳೆಯರೆ, ಕೆಲವು ವ್ಯಕ್ತಿಗಳು ಅವರ ಹುದ್ದೆ, ಹಣ, ಅಧಿಕಾರದ ಪ್ರಭಾವದಿಂದ ಅವರು ಜನಸಾಮಾನ್ಯರಿಗಿಂತ ವಿಭಿನ್ನರು, ವಿಶೇಷ ಸೌಕರ್ಯಗಳಿಗೆ ಅರ್ಹರು ಎಂಬ ಅರ್ಥದಲ್ಲಿ ಈ VIP ಕಲ್ಚರ್ ನಮ್ಮಲ್ಲಿದೆ. ನಮ್ಮ ಕಾನೂನು ಮತ್ತು ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಸಾಮಾನ್ಯ ನಾಗರಿಕನೇ ಹೊರತು ವಿಶೇಷ ನಾಗರಿಕನಲ್ಲ. ಈ VIP ಅಥವಾ VVIP ಎಂದಾಕ್ಷಣ ಅವನು ಸಾಮಾನ್ಯಗಿಂತ ಹೆಚ್ಚು ಅಂತಲೇ ಅರ್ಥ. ಈ ಸಾಲಿಗೆ ಪ್ರಭಾವಿ ವ್ಯಕ್ತಿಗಳು, ಹಣವಂತರು, ರಾಜಕೀಯ ಧುರೀಣರು, ಸಿನಿಮಾ ತಾರೆಯರು, ಕ್ರೀಡಾಪಟುಗಳು ಹಾಗೂ ಸಮಾಜದಲ್ಲಿ ಬೇಕಾದಷ್ಟು ಜನ ಅವರವರ ವ್ಯಾಪ್ತಿಯನ್ನು ಹರಡಿಸಿಕೊಂಡು ನಾವು VIPಗಳೇ ಹೊರತು ಸಾಮಾನ್ಯರಲ್ಲ ಎಂಬುದನ್ನು ತೋರಿಸಿಕೊಡುತ್ತಾರೆ. ನಮ್ಮ ದೇಶದಲ್ಲಿ ಈ VIP ಕಲ್ಚರ್ ಎಂಬುದು ಬಹುಶಃ ದೇವಸ್ಥಾನಗಳಿಂದ ಬಂದಿದೆ. ಅಗ್ರಸ್ಥಾನದಲ್ಲಿರುವುದು ತಿರುಪತಿಯ ದೇವಸ್ಥಾನ. ಏಕೆಂದರೆ ಅಲ್ಲಿ ಇವತ್ತಿಗೂ ಈ VIP ಕಲ್ಚರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಈ VIPಗಳಿಂದ ದೇವಸ್ಥಾನಗಳಲ್ಲಿ, ಸಾರ್ವಜನಿಕ ಪ್ರದೇಶ, ಕಚೇರಿಗಳಲ್ಲಿ ಇವರಿಗೆ ದೊರೆಯುವ ಆದ್ಯತೆ ಮತ್ತು ಪ್ರಿಫರೆನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಕಂಡು ಸಾಮಾನ್ಯ ವ್ಯಕ್ತಿ ಖಂಡಿತ ಕೋಪಗೊಳ್ಳುತ್ತಾನೆ. ಜನಪ್ರತಿನಿಧಿಗಳು ಅವರ ಸವಾರಿ ಹೊರಟಾಗ, ಇಡೀ ಟ್ರಾಫಿಕ್ ಜಾಮ್ ಆದಾಗ ಸಾಮಾನ್ಯರು ನಿಂತಲ್ಲೇ ನಿಂತಿರಬೇಕು. ಕನಿಷ್ಠ ಪಕ್ಷ ಆ ಆ್ಯಂಬುಲೆನ್ಸಿಗಾದರೂ ದಾರಿ ಮಾಡಿಕೊಡುವಂಥ ಸಾಮಾನ್ಯ ಸೌಜನ್ಯ ಇರುವುದಿಲ್ಲ. ನಮ್ಮ ದೇಶದಲ್ಲಿ ಹಣ ಮತ್ತು ಪ್ರಭಾವ ತೀವ್ರವಾಗಿ ಪರಿಸ್ಥಿತಿಗಳನ್ನು ಬದಲಿಸುತ್ತಿದೆ. ಶ್ರೀಮಂತನಿಗೆ ರಾತ್ರಿ 12 ಗಂಟೆ ಆದರೂ ದೇವರ ದರ್ಶನ ಲಭ್ಯ. ದೇವಸ್ಥಾನದ ಬಾಗಿಲು ಮುಚ್ಚಿದ ಮೇಲೂ ಅಲ್ಲಿಗೆ ಪ್ರಭಾವಿ ವ್ಯಕ್ತಿಗಳು ಬಂದರೆ ಮಧ್ಯರಾತ್ರಿಯಲ್ಲೂ ದೇವರನ್ನು ಎಬ್ಬಿಸುವ ಅರ್ಚಕರಿಗೇನೂ ಕಮ್ಮಿ ಇಲ್ಲ ಈ ನಮ್ಮ ದೇಶ. ಹಣ ಕೊಡುವ ಪ್ರಭಾವಿ ರೋಗಿಗೆ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನೀಡುತ್ತಾರೆ. ಇನ್ನು ಈ VIP ಕಲ್ಚರ್ ನಮ್ಮ ಜೈಲುಗಳಲ್ಲಿ ನೋಡಲು ಸಿಗುತ್ತದೆ. ತುಂಬ ಪ್ರಭಾವಿ ಕೈದಿ ಆಗಿರುವುದರಿಂದ ವಿಶೇಷ ಕೋಣೆಯ ವ್ಯವಸ್ಥೆ, TV, ದಿನಪತ್ರಿಕೆ, ಫ್ರಿಡ್ಜ್, ಕೂಲರ್, ಹೀಗೆ ಅವನು ಹೆಸರಿಗೆ ಮಾತ್ರ ಕೈದಿ, ಆದರೆ ಅವನು ಒಬ್ಬ VIP ಕೈದಿ. ಗೆಳೆಯರೇ, ಪ್ರತಿಯೊಂದು ಚುನಾವಣೆಯ ನಂತರ ನಮ್ಮ ನೇತಾಗಳು ಸಂವಿಧಾನದ ಹೆಸರಿನಲ್ಲಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನ್ಯಾಯ ದೊರಕಿಸುವ ಪ್ರಮಾಣವನ್ನು ದೇವರ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಮಾನವರ ಹೆಸರಿನಲ್ಲಿ ಪ್ರಮಾಣವನ್ನು ತೆಗೆದುಕೊಳ್ಳುವ ಸೋಗಲಾಡಿತನವನ್ನು ಸಹ ನಾವು ನೋಡಿದ್ದೇವೆ. ಹಾಗಾದರೆ ಈ VIP ಕಲ್ಚರಿನ ಕಾರಣಗಳೇನಿರ್ಬೋದು? ನಾನು ಎಲ್ಲರಿಗಿಂತ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದ್ದೇನೆ. ನಾನು ಇವರ ಲೀಡರ್, ಇವರೆಲ್ಲ ನನ್ನ ಫಾಲೋವರ್ಸ್. ನನ್ನ ಹುದ್ದೆ ದೊಡ್ಡದು, ನಾನು ದೊಡ್ಡವನು, ನಾನು ಸಾಮಾನ್ಯನಲ್ಲ. ಎಲ್ಲರೂ ನನ್ನ ಸೇವೆಯನ್ನು ಮಾಡಲಿಕ್ಕೆ ಇರುವರು. ನಾನು ದೊರೆ, ನನ್ನಿಂದಲೇ ಎಲ್ಲ ನಡೀತಾ ಇದೆ. ಇದು ನನ್ನ ಆಸ್ಪತ್ರೆ, ಇದು ನನ್ನ ವಿದ್ಯಾಸಂಸ್ಥೆ, ನಾನೇ ಇಲ್ಲಿಯ ಮಾಲೀಕ, ನನ್ನಿಂದಲೇ ಇದೆಲ್ಲ. ಇವರೆಲ್ಲ ಬಹುಶಃ ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತನ್ನು ಮರೆತು ಹೋಗಿದ್ದಾರೆ. ಜನಸೇವಕರು ಜನರಿಗಿಂತ ಮೇಲಲ್ಲ, ಅವರು ಜನರ ನಡುವೆ ಇರಬೇಕು. ಇದನ್ನು ತಿಳಿದ ನಾಯಕ ಎಂದಿಗೂ VIP ಆಗಲು ಬಯಸಲಾರ. ಈ ಕಲ್ಚರನ್ನು ತಡೆಯುವುದು ಹೇಗೆ? ಹಾಗಾದರೆ ಬಹಳ ಸಿಂಪಲ್. ಎಲ್ಲರೂ ಸಾಮಾನ್ಯರೇ, ಎಲ್ಲರೂ ಕಾನೂನನ್ನು ಪಾಲಿಸೋಣ. ಅನಾವಶ್ಯಕ ಕ್ರಮ, ಭದ್ರತೆ ಈ ನೇತಾಗಳಿಗೆ ನೀಡಬೇಡಿ. ರಸ್ತೆಯಲ್ಲಿ ರಾಜ ಸವಾರಿಗಳನ್ನು ನಿಷೇಧಿಸಿ. ಸರ್ಕಾರಿ ಸೌಲಭ್ಯಗಳನ್ನು ನೀಡುವಲ್ಲಿ ಮಿತಿ ಇರಲಿ.
ಕಾನೂನು ಉಲ್ಲಂಘಿಸಿದರೆ ಶಿಕ್ಷೆ ಖಂಡಿತ ಎಂಬ ಮನವರಿಕೆ ಇರಲಿ. ಆಫೀಸರುಗಳ ನೇತಾರುಗಳ ಹುದ್ದೆ ಮುಗಿದ ನಂತರ ಅವರಿಗೆ ನೀಡಿದ ಸೌಲಭ್ಯಗಳನ್ನು ನಿಲ್ಲಿಸಿ. ಸಾರ್ವಜನಿಕ ಹಣದ ಬಗ್ಗೆ ಲೆಕ್ಕಪತ್ರವನ್ನು ನೀಡಿ ಸರಳ ಜೀವನವನ್ನು ನಡೆಸಲು ಪ್ರೇರೇಪಿಸಿ. ಸರಳತೆಯೇ ಶಾಶ್ವತ. ಸತತವಾಗಿ ಪಾಲಿಸಿದರೆ ನಿರಂತರ ಗೌರವ ಸಲ್ಲುವುದೆಂಬುದನ್ನು ತಿಳಿಸಿ. ಕೊನೆಯಲ್ಲಿ ಹೇಳುವುದಾದರೆ, ಹುದ್ದೆ ಸೇವೆಗಾಗಿ ಇರಲಿ, ಸವಲತ್ತಿಗಾಗಿ ಅಲ್ಲ. ಪ್ರಜೆಗಿಂತ ಯಾರೂ ದೊಡ್ಡವರಲ್ಲ. ನಿಜ ಅಲ್ಲವೇ? ಈ VIP ಕಲ್ಚರು ನಮ್ಮ ದೇಶದಲ್ಲಿ ಎಷ್ಟೋ ವಿಚಾರಗಳನ್ನು ಅರ್ಹರಿಗೂ ಅವಕಾಶವನ್ನು ನೀಡದೇ ಇರುವುದಕ್ಕೆ ಕಾರಣವಾಗಿದೆ. ಹಾಗಂದ ಮೇಲೆ ಎಲ್ಲಿಯೂ ಈ ಥರದ VIP ಕಲ್ಚರ್ ಇಲ್ಲದೆ ಸವಲತ್ತುಗಳು ಇದೆಯಾ? ಖಂಡಿತ ಇದೆ. ಕಾಶಿಯ ವಿಶ್ವನಾಥ ದೇವಸ್ಥಾನದಲ್ಲಿ ಸಾಮಾನ್ಯ ಸರದಿಯಲ್ಲೇ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು. ಜಗನ್ನಾಥಪುರಿಯ ಪದ್ಮನಾಭನ ದೇವಸ್ಥಾನ, ಹೀಗೆ ಕೆಲವು ಸ್ಥಳಗಳಲ್ಲಿ ಈ VIP ಕಲ್ಚರ್ ಇಲ್ಲ. ಮನದಾಳದಲ್ಲಿ ಭಾಳಷ್ಟು ಕಥೆಗಳಿದೆ, ಭಾಳಷ್ಟು ನೋವಿದೆ. ಈ VIP ಕಲ್ಚರನ್ನು ನೋಡಿದಾಗ ಸಾಮಾನ್ಯನು ಪರಿತಡಿಸುವ ಆ ಸ್ಥಿತಿ ನೋಡಿದಾಗ ಯಾಕಾದರೂ ಈ VIP ಕಲ್ಚರ್ ಬಂತು ಅಂತ ಅನಿಸುತ್ತದೆ. ಇರಲಿ, ನಮಸ್ಕಾರ. ಮತ್ತೆ ಬರ್ತೇನೆ. ಸರ್ವೇ ಜನ ಸುಖಿನೋ ಭವಂತು.